ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನ್ಯೂಟನ್ನನ ಚಲನೆಯ ಮೂರನೆಯ ನಿಯಮದ ಮೇಲೆ ಒಂದೆರಡು ಚಟುವಟಿಕೆಗಳನ್ನ ಮಾಡೋಣ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಇದು ನ್ಯೂಟನ್ನನ ಚಲನೆಯ ಮೂರನೆಯ ನಿಯಮ. ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ ಅಥವಾ ರಟ್ಟನ್ನ ಕಟ್ ಮಾಡಿಕೊಂಡು ಅದರ ಕೆಳಭಾಗದಲ್ಲಿ ಟಿಕ್ಸೋ ಟೇಪಿನ ಸಹಾಯದಿಂದ ಎರಡು ಸ್ಟ್ರಾಗಳನ್ನ ಅಳವಡಿಸಿಕೊಂಡಿದ್ದೇನೆ. ಈ ಒಂದು ಸ್ಟ್ರಾದ ಒಳಗಡೆ ಸೈಕಲ್ ಕಡ್ಡಿಯನ್ನ ಸೇರಿಸಿ ಈ ಕಡ್ಡಿಗಳ ತುದಿಯಲ್ಲಿ ಗಾಲಿಗಳನ್ನ ಅಳವಡಿಸಿಕೊಂಡು ಇದನ್ನ ಒಂದು ವಾಹನದ ಹಾಗೆ ನಾನು ಮಾಡಿಕೊಂಡಿದ್ದೇನೆ. ಇನ್ನ ಈ ಕಾರ್ಡ್ಬೋರ್ಡಿನ ಮೇಲ್ಭಾಗದಲ್ಲಿ ಒಂದು ಬಾಗುವ ಸ್ಟ್ರಾವನ್ನ ಟಿಕ್ಸೋ ಟೇಪಿನ ಸಹಾಯದಿಂದ ಅಂಟಿಸಿಕೊಂಡಿದ್ದೇನೆ. ಈ ಒಂದು ಬಾಗುವ ಸ್ಟ್ರಾದ ತುದಿಯಲ್ಲಿ ಒಂದು ಬಲೂನ್ ಅನ್ನ ದಾರದ ಸಹಾಯದಿಂದ ನಾನಿಲ್ಲಿ ಕಟ್ಟಿಕೊಂಡಿದ್ದೇನೆ. ಈಗ ನಾನು ಈ ಸ್ಟ್ರಾದ ತುದಿಯ ಮೂಲಕ ಗಾಳಿಯನ್ನ ಊದಿದಾಗ ಈ ಬಲೂನು ಉಬ್ಬಿಕೊಳ್ಳುತ್ತದೆ. ಈ ಒಂದು ವಾಹನವನ್ನ ನಾನು ಕೆಳಗಡೆ ಇಟ್ಟಾಗ ಬಲೂನಿನಲ್ಲಿರ್ತಕ್ಕಂತಹ ಗಾಳಿ ಈ ಸ್ಟ್ರಾದ ಮೂಲಕ ಹೊರಗಡೆ ಬರ್ತದ. ಇದರ ಪರಿಣಾಮದಿಂದ ಈ ವಾಹನ ಮುಂದಕ್ಕೆ ಚಲಿಸ್ತದ. ಗಾಳಿ ಹೊರಗಡೆ ಬರುವುದು ಕ್ರಿಯೆ ಆತು ಅಂತಂದ್ರೆ ವಾಹನ ಮುಂದಕ್ಕೆ ಚಲಿಸೋದು ಪ್ರತಿಕ್ರಿಯೆ ಆಗಿರ್ತದ. ಗಮನಿಸಿ ಸ್ನೇಹಿತರೆ. ಓಕೆ, ಬಹಳಷ್ಟು ದೂರ ಹೋಗ್ತದ. ಅತಿ ಸರಳವಾಗಿ ನಾವು ಈ ಸಾಧನವನ್ನ ತಯಾರಿಸಬಹುದು. ಈಗ ನ್ಯೂಟನ್ನನ ಚಲನೆಯ ಮೂರನೇ ನಿಯಮದ ಮೇಲೆ ಇನ್ನೊಂದು ಚಟುವಟಿಕೆಯನ್ನ ನೋಡೋಣ. ನಾನಿಲ್ಲಿ ಒಂದು ಸ್ಟ್ರಾದ ಮೂಲಕ ದಾರವನ್ನ ಸೇರಿಸಿ ಆ ದಾರದ ತುದಿಗಳನ್ನ ಎರಡು ಸ್ಟ್ಯಾಂಡ್ಗಳಿಗೆ ಬಿಗಿಯಾಗಿ ಕಟ್ಟಿಕೊಂಡಿದ್ದೇನೆ. ಒಂದು ಬಲೂನ್ ಅನ್ನ ತೆಗೆದುಕೊಂಡು ಅದರಲ್ಲಿ ಗಾಳಿಯನ್ನ ಊದಿ ಅದರ ಬಾಯಿಯನ್ನ ಹಿಡಿದುಕೊಂಡು ಒಂದು ಟಿಕ್ಸೋ ಟೇಪಿನ ಸಹಾಯದಿಂದ ಈ ಸ್ಟ್ರಾಕ್ಕ ಈ ಬಲೂನ್ ಅನ್ನ ಸಂಪರ್ಕಗೊಳಿಸಿ ಬಿಡ್ತೇನೆ. ಆಗ ಈ ಬಲೂನ್ ನಲ್ಲಿರ್ತಕ್ಕಂತಹ ಗಾಳಿ ಹಿಂದಕ್ಕೆ ಹೋಗುತ್ತಾ, ಈ ಬಲೂನು ಮುಂದಕ್ಕೆ ಹೋಗುತ್ತಾ. ಗಮನಿಸಿ ಸ್ನೇಹಿತರೆ. ಇಲ್ಲಿ ಟಿಕ್ಸೋ ಟೇಪ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಸ್ಟ್ರಾಕ್ ಬಲೂನ್ ಅನ್ನ ಈ ಟಿಕ್ಸೋ ಟೇಪಿನ ಸಹಾಯದಿಂದ ನಾನು ಅಂಟಿಸಿಕೊಳ್ತಾ ಇದ್ದೇನೆ. ಈಗ ಈ ಬಲೂನ್ ಅನ್ನ ಒಂದು ತುದಿಗೆ ತಗೊಂಡೋಗಿ ನಾನು ಇದ್ರ ಬಾಯಿಯನ್ನ ಬಿಡ್ತೇನೆ. ಆಗ ಬಲೂನ್ ಅಲ್ಲಿ ಇರ್ತಕ್ಕಂತಹ ಗಾಳಿ ಹೊರಗೆ ಹೋಗುತ್ತಾ, ಅದು ಕ್ರಿಯೆ ಆಗಿರ್ತೈತೆ. ಆ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಬಲೂನು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಾ. ಗಾಳಿ ಈ ದಿಕ್ಕಿನಲ್ಲಿ ಚಲಿಸಿದ್ರೆ ಬಲೂನು ಈ ದಿಕ್ಕಿನಲ್ಲಿ ಚಲಿಸುತ್ತಾ. ಗಮನಿಸಿ ಸ್ನೇಹಿತರೆ. ಓಕೆ, ಈ ನ್ಯೂಟನ್ನನ ಚಲನೆಯ ಮೂರನೇ ನಿಯಮಕ್ಕ ಕೊಡಬಹುದಾದ ಇತರ ಉದಾಹರಣೆಗಳು ಅಂತಂದ್ರೆ, ಈಗ ಈಜುಗಾರ ತನ್ನ ಕೈಗಳಿಂದ ನೀರನ್ನ ಹಿಂದಕ್ಕೆ ತಳ್ತಾನ, ಅದು ಕ್ರಿಯೆ ಆಗಿದ್ರೆ ನೀರು ಅವನನ್ನ ಮುಂದಕ್ಕೆ ತಳ್ಳುತ್ತಾ, ಅದು ಪ್ರತಿಕ್ರಿಯೆ ಆಗಿರ್ತದ.
ಅದೇ ರೀತಿ ಬಂದೂಕಿನಿಂದ ಗುಂಡನ್ನ ಹಾರಿಸಿದಾಗ ಗುಂಡು ಮುಂದಕ್ಕೆ ಚಲಿಸೋದು ಕ್ರಿಯೆ ಆದ್ರೆ ಬಂದೂಕು ಹಿಂದಕ್ಕೆ ಚಲಿಸೋದು ಪ್ರತಿಕ್ರಿಯೆ ಆಗಿರ್ತದ. ಆಮೇಲೆ ಈ ರಾಕೆಟಿನ ಉಡಾವಣೆಯಲ್ಲಿ ಮೊದಲಾಗ ಇಂಧನವನ್ನ ದಹಿಸಲಾಗ್ತತೆ. ಅದರಿಂದ ಅಪಾರ ಪ್ರಮಾಣದ ನಿಷ್ಕಾಸ ಅನಿಲಗಳು ಬಿಡುಗಡೆ ಆಗ್ತವ. ಆ ನಿಷ್ಕಾಸ ಅನಿಲಗಳು ಒಂದು ಚಿಕ್ಕ ರಂಧ್ರದ ಮೂಲಕ ರಭಸವಾಗಿ ಅತ್ಯಂತ ವೇಗದಿಂದ ಹೊರಗೆ ಬರ್ತದ. ನಿಷ್ಕಾಸ ಅನಿಲಗಳು ಹೊರಗೆ ಬರುವುದು ಕ್ರಿಯೆ ಆಗಿದ್ರೆ ರಾಕೆಟ್ ಮೇಲಕ್ಕೆ ಚಲಿಸೋದು ಪ್ರತಿಕ್ರಿಯೆ ಆಗಿರ್ತದ. ಹೀಗೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನ್ಯೂಟನ್ನ ಚಲನೆಯ 3ನೇ ನಿಯಮದ ಮೇಲೆ ಕೊಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.